ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಮೀಶೋ ಹಾಲ್ ಮಾಡ್ತಿದ್ದೀನಿ. ಸೊ ಏನು ಅಂತಂದರೆ ಇವತ್ತು ನಾನು 2 ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ಸುಮಾರು 1 ವೀಕ್ ಹಿಂದೆ. ಎರಡು ಕೂಡ ಒಂದೇ ಡೇಟಿಗೆ ಬಂದಿದೆ. ಡೇಟು ಬೇರೆ ಬೇರೆ ಇತ್ತು, ಆದರೆ ನಾನು ರಿಸೀವ್ ಮಾಡ್ಕೊಂಡಿದ್ದು ಇವತ್ತಿನ ದಿನ ಒಂದೇ ಡೇಟ್ ಆಗಿದೆ. ಸೊ ಎರಡೂ ಕೂಡ ವೆಸ್ಟ್ರನ್ನಲ್ಲಿ ಇರುವಂತಹ ಒಂದು ಡ್ರೆಸ್ನ ನಾನು ಆರ್ಡರ್ ಮಾಡಿ ತರಿಸಿರೋದು. ಸೊ ಇನ್ನೂ ನಾನು ಓಪನ್ ಮಾಡಿಲ್ಲ, ಅನ್ಬಾಕ್ಸಿಂಗ್ ಮಾಡೋಣ ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಲೇಟ್ ಮಾಡಿದೆ, ಒಂದೊಂದೇ ಓಪನ್ ಮಾಡೋಣ ಅಲ್ವಾ. ಬನ್ನಿ, ಫಸ್ಟು ಈ ಒಂದು ಪ್ಯಾಕ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ಯಾಕ್ ಬಂದ್ಬಿಟ್ಟು ಪ್ರೈಸ್ ಇಲ್ಲಿ ಶೋ ಮಾಡ್ತಾ ಇಲ್ಲ ನನಗೆ. ಸೊ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಎಷ್ಟು ಅಂತ. ಬಟ್ ಸೈಜ್ ಬಂದ್ಬಿಟ್ಟು XXL ಇರುವಂತಹ ಒಂದು ಡ್ರೆಸ್ನ ನಾನು ಆರ್ಡರ್ ಮಾಡಿರೋದು. ಸೊ ಇವಾಗ ನಾನು ಓಪನ್ ಮಾಡ್ತೀನಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ರಾಂಗ್ ಪ್ರಾಡಕ್ಟ್ ಬರೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ತಂದ ತಕ್ಷಣವೇ ಓಪನ್ ಮಾಡಿ ಹೇಗಿದೆ ಏನು ಅಂತ ಎಲ್ಲ ನೋಡಿ ಆಮೇಲೆ ಹಾಕ್ಬಿಟ್ಟು ನೋಡಿ ಸೈಜೆಲ್ಲ ಕಂಫರ್ಟಬಲ್ ಆಗಿದ್ರೆ ಇಟ್ಕೊಳೋದು, ಇಲ್ಲ ಅಂತಂದರೆ ರಿಟರ್ನ್ ಮಾಡೋದು ಪಾಲಿಸಿ ಥರ ಆಗೋಗಿದೆ. ಸೊ ನೋಡಿ, ಇವಾಗ ಈ ಥರದ ಒಂದು ಪಿಂಕ್ ಶೇಡಲ್ಲಿರುವಂತಹ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಅಲ್ಲಿ ತೋರಿಸ್ಬೇಕಾದ್ರೆ ಆರೆಂಜ್ ಕಲರ್ ಶೋ ಮಾಡ್ತಾಯಿತ್ತು. ಸೊ ಇಲ್ಲಿ ನೋಡಿದರೆ ಒಂಥರ ಬೇಬಿ ಪಿಂಕ್ ಥರ ತೋರಿಸ್ತಾ ಇದೆ. ಡಿಸೈನ್ ಸೇಮ್ ಬಂದಿದೆಯಾ ಅಥವಾ ಬೇರೆ ಬಂದಿದೆಯಾ ಅನ್ನೋದನ್ನು ನೋಡೋಣ ಅಲ್ವಾ ಇವಾಗ. ಸೊ ಓಕೆ, ಓಪನ್ ಮಾಡೋಣ. ತುಂಬ ಲೈಟ್ ವೆಯ್ಟ್ ಇದೆ ಡ್ರೆಸ್ಸು. ಏನು ಅಂತಂದರೆ ಇದಿಲ್ಲ, ವೆಯ್ಟ್ ಇಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಲಾತ್ ಬಂದಿದೆ, ಡಿಫ್ರೆಂಟ್ ಪ್ರಾಡಕ್ಟ್ ಬಂದಿದೆ. ನನಗೆ ಡಿಸೈನ್ ಕೂಡ ರಾಂಗ್ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಡಿಸೈನಲ್ಲಿ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇದು ರಾಂಗ್ ಪ್ರಾಡಕ್ಟ್ ಬಂದಿರೋದು. ಇದು ಸೀರಿಯಸ್ಲಿ ಸೈಜ್ ಒಂದು XXL ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇವಾಗ ಇಲ್ಲಿ ಬಂದಿರೋ ಡ್ರೆಸ್ಸು ಇದಾಗಿದೆ. ಬಟ್ ನಾನು ಆರ್ಡರ್ ಮಾಡಿ ತರಿಸಿರೋ ಡ್ರೆಸ್ ಕಂಪ್ಲೀಟ್ಲಿ ಚೇಂಜು. ಇಲ್ಲಿ ನೋಡಿ, ಈ ಥರ ಡಿಸೈನು ನಿಮಗೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಒಂಥರ ಹಾರ್ಟ್ ಶೇಪ್ ಬಂದಿದೆ. ಇಲ್ಲಿ ಏನಿದೆ, ಇಲ್ಲಿ ಹಾರ್ಟ್ ಶೇಪ್ ಇದೆ. ಸೊ ಫ್ರಿಲ್ ಇದೆ, ಡಬಲ್ ಫ್ರಿಲ್ ಬರುತ್ತೆ. ಸೊ ಇದು ನೋಡಿ ಹೇಗಿದೆ, ಈ ಡ್ರೆಸ್ ನೋಡಿ ಹೇಗಿದೆ ಅಂತ, ಕಂಪ್ಲೀಟ್ಲಿ ಚೇಂಜು. ಸೊ ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಹೇಗಿದೆ ಅಂತ. ಈ ಡ್ರೆಸ್ಸು ನೋಡಿ, ಬ್ಯಾಕ್ ಸೈಡ್ ಈ ಥರ ಬರಬೇಕು. ಇದು ನೋಡಿದರೆ ಫುಲ್ಲು ಕಾಲರ್ ಬಂದ್ಬಿಟ್ಟಿದೆ, ನೆಕ್ ಫುಲ್ ಕಾಲರ್ ಇದೆ. ಈ ಥರ ಸ್ಟ್ರ್ಯಾಪ್ ಬರಬೇಕು, ಸ್ಟ್ರ್ಯಾಪ್ ಇಲ್ಲ, ಫ್ರಿಲ್ ಬರಬೇಕು. ಈ ಥರ ಒಂದು ಫಿಟ್ಟಿಂಗ್ ಇರಬೇಕು, ಅದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಈ ಥರ ಇದು ಔಟ್ಫಿಟ್ ಇರೋದು ಈ ಥರ. ಮತ್ತು ನಿಮಗೆ ತೋರಿಸ್ತೀನಿ, ಈ ಥರ ಸ್ಟ್ರೆಚರ್ ಸೈಡ್ ಏನಿದೆ ಈ ಶೇಪಲ್ಲಿ ಒಂಥರ ಹಾರ್ಟ್ ಶೇಪಲ್ಲಿ ಬರಬೇಕು. ಎಷ್ಟು ಕಂಪ್ಲೀಟಾಗಿ ಇವರು ರಾಂಗ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂತಂದರೆ ಕಂಪ್ಲೀಟಾಗಿ ರಾಂಗ್ ಪ್ರಾಡಕ್ಟು. ಸೊ ಇವತ್ತು ನಾನು ಇದನ್ನು ರಿಸೀವ್ ಮಾಡ್ಕೊಂಡಿರೋದ್ರಿಂದ ನಾನು ಇವತ್ತೇ ಇದನ್ನು ರಿಟರ್ನ್ ಹಾಕಿ ರೀಫಂಡಿಗೆ ಅಪ್ಲೈ ಮಾಡ್ತೀನಿ. ಆಲ್ರೆಡಿ ನಾನು ರೀಫಂಡ್ ಕೂಡ ಮಾಡೋದು ಹೇಗೆ ಅನ್ನೋ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ನೀವು ನೋಡ್ಬೋದು. ಜೊತೆಗೆ ಏನು ಅಂದರೆ ಇದರ ಪ್ರೈಸ್ ಬಂದ್ಬಿಟ್ಟು 219 ರುಪೀಸ್, ಅಂದರೆ 219 ರೂಪಾಯಿ ಈ ಒಂದು ಡ್ರೆಸ್ಸಿನ ಪ್ರೈಸ್ ಇರೋದು. ವಿತ್ತು 70 ರುಪೀಸ್ ಅಂದರೆ 70 ರೂಪಾಯಿ ಅವರು ಸರ್ವಿಸ್ ಚಾರ್ಜ್ನ ತೊಗೊತಾ ಇದ್ದಾರೆ. ಟೋಟಲ್ ಎಲ್ಲ ಸೇರಿ 289 ಏನೋ ಬರುತ್ತೆ. ಸೊ ನೋಡಿ, ಇಷ್ಟು ಪ್ರೈಸ್ನ ತೊಗೊಂಡು ಯಾವ ಥರದ ಡ್ರೆಸ್ ಕಳಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ, ಹೇಳೋಕ್ಕೆ ಒಂಥರ ಬೇಜಾರಾಗುತ್ತೆ ನನಗೆ. ಆ ಥರದ ಡ್ರೆಸ್ ಕಳಿಸಿದ್ದಾರೆ. ಸೊ ನೋಡಿ ಬ್ಯಾಕ್ ಹೇಗಿದೆ ಅಂತೇಳಿ, ಮತ್ತು ನೋಡಿ ಇದರ ಬ್ಯಾಕ್ ಹೇಗಿದೆ ಅಂತೇಳಿ. ಡ್ರೆಸ್ ಬಂದ್ಬಿಟ್ಟು ಕಲರ್ ಸ್ವಲ್ಪ ಓಕೆ, ಕಲರ್ ಬಗ್ಗೆ ಏನಿಲ್ಲ. ಬಟ್ ಇದು ಬಂದ್ಬಿಟ್ಟು ಸಾಟಿನ್ ಕ್ಲಾತಲ್ಲಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿರೋದು ಹೇಗೆ ಅಂತಂದರೆ ಕ್ರೇಪು ಕ್ಲಾತ್ ಇಲ್ಲಿ ಶೋ ಮಾಡಿರೋದು, ಇಲ್ಲಿ ಕೊಟ್ಟಿರೋದು ಕ್ರೇಪಲ್ಲಿದೆ ಅಂತ ಹೇಳಿ. ಇಲ್ಲಿದೆ ನೋಡಿ ಕ್ರೇಪ್ ಕೊಟ್ಟಿರೋದು. ಬಟ್ ಇವ್ರು ಕಳಿಸಿರೋದು ಸಾಟಿನ್ ಕ್ಲಾತ್. ಸೊ ಹಾಗಾಗಿ ಇದನ್ನು ನಾನು ರೀಫಂಡ್ ಮಾಡ್ತಾ ಇದ್ದೀನಿ. ರಿಸೆಕ್ಟ್. ಎಸ್, ನೆಕ್ಸ್ಟ್. ಸೊ ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಇದು ಏನಾಗಿದೆಯೋ ಕತೆ ನನಗೆ ಗೊತ್ತಿಲ್ಲ. ಫಸ್ಟ್ ಓಪನ್ ಮಾಡಿ ನೋಡ್ತೀನಿ ಇದ್ರ ಕತೆ ಏನಾಗಿದೆಯೋ. ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡ್ತೀನಿ, ಯಾಕಂದ್ರೆ ತೊಗೊಂಡಿದ್ದಾರೆ ತುಂಬ ಜನ. ಸೊ ಹಾಗಾಗಿ ಅದೇ ಬಂದಿರ್ಬೋದು ಅಂತ. ಓಕೆ, ಕಲರ್ ಇಷ್ಟ ಆಯ್ತಪ್ಪ ನನಗೆ, ಯಾಕಂದರೆ ನನಗೆ ಅಂತ ಈ ಕಾಫಿ ಕಲರ್ ಸ್ವಲ್ಪ ಲೈಕ್ ಆಗುತ್ತೆ. ಸೊ ಕಲರ್ ಸಖತ್ತಾಗಿದೆ. ಕಲರ್ ನೋಡಿ ಬೆರಗಾಗಬೇಡಿ, ಡ್ರೆಸ್ನ ಓಪನ್ ಮಾಡಿ ನೋಡಿ ಅಂತೀರಾ. ಸೈಜ್ ಬಂದ್ಬಿಟ್ಟು XXL ಅಲ್ಲಿ. ಸೊ ಇವಾಗ ಓಪನ್ ಮಾಡ್ತೀನಿ. ಎಸ್, ಇದು ಸ್ಟಾರ್ ರೇಟಿಂಗ್ ಕೇಳಿರ್ತಾರೆ, ನಿಮ್ಗೇನಾದರೂ ಇಷ್ಟ ಆದರೆ ಸ್ಟಾರ್ ರೇಟಿಂಗ್ ಕೊಡ್ಬೋದು ಅಂತ ನಾನು ಇದನ್ನು ಕ್ಲಾತ್ ನೋಡ್ಬಿಟ್ಟು MRP ಇಷ್ಟಿರೋದು ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಇದ್ರ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 1999 ಇದೆ, ಅಂದರೆ 2000 ಲೆಕ್ಕದಲ್ಲಿದೆ.
ಬಟ್ ಇದಕ್ಕೆ ನಾನು ಕೊಟ್ಟಿರೋದು ಹೇಳೋಣ, ಮುಂದೆ ಹೇಳೋಣ, ಫಸ್ಟ್ ತೋರಿಸೋಣ. ಸೊ ಎಷ್ಟು ಅಂತ ಹೇಳ್ತೀನಿ. ಓಕೆ, ಎಸ್, ಸೇಮಾ. ಇದು ಪರ್ಫೆಕ್ಟಾಗಿ ಕೊಟ್ಟು ಕಳಿಸಿದ್ದಾರೆ. ಇದು ಪರ್ಫೆಕ್ಟ್ ಇದೆ. ಎಸ್, ಇದು ಒಂಥರ ವೆಸ್ಟರ್ನ್ ಲುಕ್. ಇದು ಸಕ್ಕತ್ತಾಗಿರುತ್ತೆ, ವೇರ್ ಮಾಡಿದ್ಮೇಲೆ ಸಕ್ಕತ್ತಾಗಿ ಕಾಣುತ್ತೆ. ಇದು ಡ್ರೆಸ್ಸು ನೋಡಿದ್ದೀನಿ ನಾನು, ತುಂಬ ಜನ ಹಾಕಿದ್ದಾರೆ. ಸೊ ಅದನ್ನು ನೋಡ್ಬಿಟ್ಟೆ ನಾನು ತೊಗೊಂಡೆ, ನಂಗೆ ಇಷ್ಟ ಆಯಿತು. ನೆಕ್ ಬಂದ್ಬಿಟ್ಟು ನೋಡಿ ಈ ಥರ ಕೊಟ್ಟಿದ್ದಾರೆ, ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಇರಿಟೇಷನ್ ಆಗಲ್ಲ, ಅಂದರೆ ಫುಲ್ ನೆಕ್ ಇದ್ರೂ ಕೂಡ ಇರಿಟೇಷನ್ ಆಗಲ್ಲ. ಏನಕ್ಕೆ ಅಂತಂದರೆ ಒಂಥರ ಲೈಟಾಗಿ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ಅದು ಅಷ್ಟು ಇರಿಟೇಷನ್ ಆಗೋದಿಲ್ಲ, ಶೆಕೆ ಆಗಲ್ಲ. ಅಂದರೆ ಕ್ರೇಪ್ ಅಂದರೆ ತುಂಬ ರಫ್ ಇಲ್ಲ, ಇದು ಸ್ಮೂತ್ ಇದೆ, ಸ್ಮೂತ್ ಆಗಿದೆ ಕ್ಲಾತು. ಮತ್ತು ಸ್ಲೀವ್ ಬಂದ್ಬಿಟ್ಟು ಫುಲ್ ಸ್ಲೀವ್. ಕಲರ್ ಬಂದ್ಬಿಟ್ಟು ಮತ್ತೆ ಬ್ರೌನು, ಅಂದರೆ ಬ್ರೌನ್ ಅಂದರೆ ಒಂಥರ ಕಾಫಿ ಕಲರು. ಇಲ್ಲ, ವುಡ್ ಕಲರ್ ಅಲ್ಲ, ಈ ಕಾಫಿ ಪೌಡರ್ ಇರುತ್ತಲ್ಲ ಆ ಕಲರು. ಮತ್ತೆ ಸ್ಕ್ರೀನ್ ಅಲ್ಲಿ ನೋಡು ಆ ತರ ಕಾಣಿಸ್ತಾ ಇಲ್ಲ. ಇದೆ ಆಕ್ಚುಲಿ ಡಾರ್ಕ್ ಕಲರ್ ಇದೆ. ಈಗ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಡಾರ್ಕ್ ಇದೆ. ಆದ್ರೆ ಇದು ಕ್ಯಾಮ್ರಾದಲ್ಲಿ ಯಾವ ತರ ಕಾಣಿಸುತ್ತೆ ಅಂತಂದ್ರೆ ಇದು ಲೈಟ್ ಕಲರ್. ತೋರಿಸ್ತೀನಿ ಇದ್ರ ಲುಕ್ ಹೇಗಿದೆ ಅಂತ ನೋಡಿ. ಈ ತರ ಇದೆ ಇದ್ರ ಲುಕ್. ಇದರ ಔಟ್ಫಿಟ್ ಈ ಥರ ಇದೆ, ಸಕ್ಕತ್ತಾಗಿದೆ ನೋಡಿ. ಯಾರಾದರೂ ವೇರ್ ಮಾಡಿದರೆ ಈ ಲುಕ್ ಬರುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಸ್ಲೀವ್ ಕೂಡ ಫುಲ್ ಲೆಂತ್ ಇದೆ, ಫುಲ್ ಸ್ಲೀವ್ ಇದೆ. ಹಾಗೆಯೇ ಇದು ನೀಸ್ ಲೆಂತ್ ಇದೆ, ಅಂದರೆ ಇದು ಟಾಪ್ ಏನಿದೆಯೋ ನೋಡಿ ಮೇಲೆ ಸ್ವಲ್ಪ ಇದೆ. ಹಾಂ, ಅಂದರೆ ನೀಸಿಗೆ ಓಕೆ ಆಗತ್ತೆ, ಅಂದರೆ ತುಂಬ ಇದಾಗತ್ತೆ ಅಂತ ಅನ್ನೋ ಥರ ಏನಾಗಲ್ಲ. ಆರಾಮಾಗಿ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ಗೆ ಹೋಗೋದಿದ್ರೆ ಹಾಕ್ಬೋದು ನೋಡಿ. ಇದರ ಕಂಪ್ಲೀಟ್ ಔಟ್ಫಿಟ್ಟು ಈ ಥರ ಬರುತ್ತೆ. ಡ್ರೆಸ್ ಬಗ್ಗೆ ಸೂಪರ್ ಆಗಿದೆ. ತುಂಬ ಜನ ತರಿಸಿದ್ರು, ಸೊ ಹಾಗಾಗಿ ನನಗೆ ಇಷ್ಟ ಅಂತ ನಾನು ತರಿಸಿದೆ. ಸೊ ನಾನು ಏನು ಮಾಡ್ತೀನಿ, ಸ್ವಲ್ಪ ಡ್ರೆಸ್ ಪರ್ಚೇಸು ಜಾಸ್ತಿ ಮಾಡ್ತೀನಿ. ಯಾಕಂದರೆ ಆಚೆ ಈಚೆ ಹೋಗ್ಬೇಕಾದ್ರೆ ಸ್ವಲ್ಪ ಡ್ರೆಸ್ಗಳನ್ನು ಲೈಕ್ ಮಾಡ್ತೀನಿ. ಒಳ್ಳೊಳ್ಳೆ ಡ್ರೆಸ್ಗಳು, ಈಗಿನ ಟ್ರೆಂಡಿ ಡ್ರೆಸ್ ಏನಿದೆಯೋ ಆ ಥರದ ಡ್ರೆಸ್ ಹಾಕಬೇಕು ಅಂತ ನಾನು ಇಷ್ಟಪಡ್ತೀನಿ. ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಕ್ರೇಪ್ ಆಗಿದೆ. ಇದಕ್ಕೆ ಯಾವುದೇ ಥರದ ಒಂದು ಇದು ಕೊಡೋಲ್ಲ, ಏನೋ ಪೆಟಿಕೋಟ್ ಇಲ್ಲ, ಪೆಟಿಕೋಟ್ ಇರೋದಿಲ್ಲ. ಸೊ ಸಿಂಗಲ್ ಪೀಸಾಗೇ ಇರುತ್ತೆ ಇದು. ಬ್ಯಾಕ್ ಸೈಡ್ ತೋರಿಸು. ಹಾಂ, ಬ್ಯಾಕ್ ಸೈಡ್ ಬಂದು ಸೇಮ್ ಬ್ಯಾಕ್ ಸೈಡ್ ಹಾಗೆ ಇರುತ್ತೆ. ಸೇಮ್ ಫ್ರಂಟ್ ಹೇಗಿದೆಯೋ ಬ್ಯಾಕ್ ಅದೇ ಥರನೇ ಇದೆ. ಯಾಕಂದರೆ ಇಲ್ಲಿ ಯಾವುದೇ ಥರದ ಇದು ಕೊಡಲ್ವಲ್ಲ, ನೆಕ್ ಡೀಪ್ ನೆಕ್ ಇರೋದಿಲ್ಲ, ಹಾಗಾಗಿ ಅದೇ ಥರನೇ ಇರುತ್ತೆ. ಸೊ ನೋಡಿದ್ರಲ್ಲ, ಇದರ ಔಟ್ಫಿಟ್ ಸಖತ್ತಾಗಿದೆ. ಇದರ ಪ್ರೈಸ್ ನಾನು ತಿಳಿಸ್ಕೊಡ್ತೀನಿ ಇವಾಗ ನಿಮಗೆ. ಸೊ ಈ ಒಂದು ಡ್ರೆಸ್ಸು ಇಷ್ಟ ಆಗುತ್ತೆ ಅಂತ ಕೂಡ ನಾನು ಅನ್ಕೊತೀನಿ. ಹಾಗೆ ಇನ್ನೊಂದು ಹೇಳಬೇಕು, ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ನೋಡಿ. ಇದರಲ್ಲಿ ಕಲರ್ಸ್ ಇದೆ, ಅವೈಲೇಬಲ್ ಇದೆ. ಸೊ ಒಂಥರ ರೆಡ್ ಕಲರ್ ಇದೆ. ರೆಡ್ ಸಿಕ್ಕಾಪಟ್ಟೆ ನನ್ನ ಹತ್ರ ಇರೋದ್ರಿಂದ ನಾನು ರೆಡ್ ಆರ್ಡ್ರ್ ಮಾಡಲಿಲ್ಲ ನೋಡಿ. ಔಟ್ಫಿಟ್ ಎಲ್ಲ ಸೇಮೇ ಬರುತ್ತೆ, ಬಟ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಮತ್ತು ತೋರಿಸ್ತೀನಿ ಇನ್ನೊಂದು ಕಲರ್, ಇನ್ನೊಂದು ಗ್ರೀನ್ ಇದೆ. ಗ್ರೀನ್ ಬೇಕಾದರೂ ತೊಗೊಬೋದು, ಗ್ರೀನ್ ಯಾರಾದರೂ ಇಷ್ಟಪಡೋರಾದರೆ ಗ್ರೀನ್ ತೊಗೊಬೋದು. ಸೊ ಈ ಥರ ಕಲರ್ ಆಪ್ಷನ್ಸಲ್ಲೂ ಕೂಡ ಇದೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 352 ರುಪೀಸ್ ಆಗಿದೆ ಇವಾಗ. ನೀನು ತೊಗೊಬೇಕಾದ್ರೆ ನಾನು ಟೋಟಲ್ಲು ಸರ್ವಿಸ್ ಚಾರ್ಜು ಮತ್ತು ಇದರ ಒಂದು ಡ್ರೆಸ್ಸಿಂದೆಲ್ಲ ಸೇರಿಬಿಟ್ಟು 276 ರುಪೀಸ್ ತೊಗೊಂಡೆ ನಾನು. ಜಂಪ್ ಆಗಿಬಿಟ್ಟಿದೆ. ಹಾಂ, ಇದು ಟ್ರೆಂಡಿ ಆಗಿರೋದ್ರಿಂದ 352, ಅಂದರೆ ಸರ್ವಿಸ್ ಚಾರ್ಜ್ ಹಾಕಿಲ್ಲ, ಕಂಪ್ಲೀಟಾಗಿ ಒಂದು ಪ್ಯಾಕೆಟ್ ಥರ ಮಾಡಿಬಿಟ್ಟು 352 ರುಪೀಸ್ ತೋರಿಸಿದ್ದಾರೆ. ಸೈಜ್ ಅವೈಲೇಬಲ್ ಇದೆ. ಎಕ್ಸೆಸ್ಸು, ಎಸ್ಸು ಅಂದರೆ ಸ್ಮಾಲ್ ಸೈಜು, ಮೀಡಿಯಮ್ ಸೈಜು, ಲಾರ್ಜು, ಹಾಗೆಯೇ ಎಕ್ಸೆಲ್ಲು, ಡಬಲ್ ಎಕ್ಸೆಲ್ ತನಕ ಇದೆ. ಎಕ್ಸೆಲ್ ಅಂದರೆ ನಿಮಗೆ 40 ಸೈಜ್ ಬರುತ್ತೆ, ಡಬಲ್ ಎಕ್ಸೆಲ್ ಅಂದರೆ 44 ಬರುತ್ತೆ. ಈ ಥರ ಇದೆ ನೋಡಿ. ಸುಮಾರು ಜನ ತೊಗೊಂಡಿದ್ದಾರೆ ಇಲ್ಲಿ. ಸ್ಟಾರ್ ರೇಟಿಂಗ್ ಕೂಡ ಅಷ್ಟೇ ಇದೆ. ಹಾಂ, ಸ್ಟಾರ್ ರೇಟಿಂಗ್ ನೋಡಿ 4 ಪಾಯಿಂಟ್ ಇದೆ ಸ್ಟಾರ್ ರೇಟಿಂಗು. ಸೊ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಡ್ರೆಸ್ನ ತೋರಿಸಿದ್ದೀನಿ. ಔಟ್ಫಿಟ್ಟು ಕಂಪ್ಲೀಟಾಗಿ ಇದೇ ಔಟ್ಫಿಟ್ ಬರುತ್ತೆ ನಿಮಗೆ. ಇದೇನಾದರೂ ನೀವೇನಾದರೂ ಮಾಲ್ಗೆ ಹೋಗ್ಬೇಕಾದ್ರೆ, ಪಾರ್ಟಿ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಹಾಕಿದರೆ 100% ನಿಮಗೆ ಇಷ್ಟ ಆಗುತ್ತೆ. ಮತ್ತು ಸ್ವೆಟ್ ಜಾಸ್ತಿ ಆಗಲ್ಲ, ಜಾಸ್ತಿ ಎಲ್ಲ ಸ್ವೆಟ್ ಆಗಲ್ಲ ಇದರಲ್ಲಿ. ತುಂಬ ಸ್ಮೂತ್ ಆಗಿರುವಂತಹ ಕ್ರೇಪು. ಕೆಲವೊಂದು ಕ್ರೇಪ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಸ್ಯಾರಿ ಇದೇ ಥರ ಇರುತ್ತೆ ಅಲ್ವಾ, ಅವಾಗ ಯಾರಾದರೂ. ಹೌದೌದು, ಅಂದರೆ ಕ್ರೇಪಲ್ಲಿ ಸ್ಯಾರಿ ಬರುತ್ತೆ, ಬಟ್ ಸ್ಯಾರಿ ಯಾರು ಲೈಕ್ ಮಾಡಲ್ಲ, ಡ್ರೆಸ್ನೇ ತೊಗೊಬೋದು. ಬಟ್ ಇದು ಸ್ವಲ್ಪ ಸಾಫ್ಟ್ ಆಗಿರುವಂತಹ, ಸ್ಮೂತ್ ಆಗಿರುವಂತಹ ಒಂದು ಕ್ರೇಪ್ ಡ್ರೆಸ್ ಆಗಿದೆ. ಸದ್ಯ ಈ ಡ್ರೆಸ್ಸು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ, ಅದು ಖುಷಿ ಇದೆ. ಇನ್ನು ಆವಾಗಲೇ ತೋರಿಸಿದ್ನಲ್ಲ ಆ ಡ್ರೆಸ್ನ ನಾನು ರಿಜೆಕ್ಟ್ ಪೀಸ್ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿಬಿಟ್ಟು ರೀಫಂಡಿಗೆ ಹಾಕ್ತೀನಿ. ಆ ಡ್ರೆಸ್ಸಿನ ಸವಾಸನೆ ಬೇಡ ಹಾಕ್ತೀನಿ. ಸೊ ನೋಡಿದ್ರಲ್ಲ, ಈ ಒಂದು ನಾನು ಮಾಡಿರೋಂತಹ ಮೀಶೋ ಹಾಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಡೀಟೇಲ್ಸು ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ಏನೇನು ಡೀಟೇಲ್ ಕೊಡಬೇಕು ಅದೆಲ್ಲ ಡೀಟೇಲ್ಸಾಗಿ ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಜೊತೆಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ನನ್ನ ಚಾನಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಾನು ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇದುವರೆಗೂ ನನ್ನ ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋನ ಸಪೋರ್ಟ್ ಮಾಡಿದ್ದಕ್ಕಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.